ತಾಲೂಕು ಬಿಜೆಪಿ ವತಿಯಿಂದ ಬಿಎಲ್ಎ2ಗಳ ವಿವರವನ್ನು ತಹಸೀಲ್ದಾರ್ ಅನಿಲ್ ಕುಮಾರ್ ಅವರಿಗೆ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮುಂದಾಳತ್ವದಲ್ಲಿ ಮತ್ತು ಬಿಎಲ್ಎ1 ಚಂದ್ರಣ್ಣನವರ ಸಮ್ಮುಖದಲ್ಲಿ ತಹಸೀಲ್ದಾರ್ಗೆ ನೀಡಿದರು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 294 ಬೂತ್ಗಳಿದ್ದು ಪ್ರತಿಯೊಂದು ಬೂತ್ ಮಟ್ಟದ ಬಿಎಲ್ಎ2ಗಳ ವಿವರವನ್ನು ನೀಡಿ ಮುಂದೆ ನಡೆಯುವ ಕಾರ್ಯಕ್ರಮಗಳಿಗೆ ಎಲ್ಲಾ ಜನಪ್ರತಿನಿಧಿಗಳನ್ನು ಆಹ್ವಾನಿಸಲು ಮನವಿಯನ್ನ ಮಾಡಿದರು. ಮಾಜಿ ಶಾಸಕ ಹಾಗೂ ಬಿಎಲ್ಎ1 ಚಂದ್ರಣ್ಣ ಮಾತನಾಡಿ, ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಪಾರದರ್ಶಕತೆ ಇರಬೇಕು, ಯಾವುದರಲ್ಲೂ ಯಾರಿಗೂ ಅನ್ಯಾಯವಾಗಬಾರದು. ದೇವನಹಳ್ಳಿಯಲ್ಲಿ ವಿಮಾನ ನಿಲ್ದಾಣವಾದ ನಂತರ ಹೊರ ರಾಜ್ಯದಿಂದ ಬಂದು ಅಕ್ರಮವಾಗಿ ಮತ ಚಲಾವಣೆ ಮಾಡುವ ಹುನ್ನಾರ. ಆದ್ದರಿಂದ ಮತದಾರರ ಪಟ್ಟಿಯಲ್ಲಿ ಯಾರು ಅರ್ಹರಿದ್ದಾರೆ ಅವರನ್ನ ಸೇರಿಸುವ ಕೆಲಸ ಮತ್ತು ಎರಡೂ ಕಡೆ ಇರುವ ಕೆಲವರನ್ನ ಮತದಾರರ ಪಟ್ಟಿಯಿಂದ ಕೈಬಿಡಲು ಒತ್ತಾಯ. ಬಿಎಲ್ಎ2 294 ಜನ ಇರ್ತಕ್ಕಂಥ ಕ್ಷೇತ್ರ. ಆ ಕ್ಷೇತ್ರದ ಸಂಪೂರ್ಣವಾಗಿ ನಾವು 294 ಕ್ಷೇತ್ರದ ಏನೆಲ್ಲ ಬಿಎಲ್ಎ2 ಫಾರಮ್ಗಳು ಅದನ್ನು ಭರ್ತಿ ಮಾಡಿ ಇವತ್ತು ತಹಸೀಲ್ದಾರ್ಗೆ ನಾವು ಇಶ್ಯೂ ಮಾಡಿದ್ದೇವೆ. ಮತ್ತು ಎರಡನೇದಾಗಿ ಅಧ್ಯಕ್ಷರನ್ನು ಮಾಡಿದ್ದೀವಿ. ಅದರದ್ದು ಒಂದು ಮೀಟಿಂಗ್ ಬೇರೆ ಕರೀತಾರೆ ಸಪ್ರೇಟಾಗಿ. ಅಧ್ಯಕ್ಷರದ್ದು ಒಂದು ಸಭೆ ಇದೆ, ಅದನ್ನು ಮಾಡೋದು. ಈ ರೀತಿಯಲ್ಲಿ ಬಹುಶಃ ಮೊದಲನೇದಾಗಿ ನಮ್ಮ ಅಧ್ಯಕ್ಷ ಆಗಿದ್ದ ಅಂಬರೀಶ್ ಗೌಡರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಯಾಕೆಂದರೆ ನನ್ನನ್ನು ನೇಮಕ ಮಾಡಿದೆ ಬಿಎಲ್ಎ1 ಆಗಿ. ಆ ಬಿಎಲ್ಎ1 ಆಗಿ ನನ್ನ ಕೆಲಸ ಏನಿದೆ, ಮಾಜಿ ಶಾಸಕನಾಗಿ ಮತ್ತು ಬಿಎಲ್ಎ1 ಏನು ಇವತ್ತು ನನ್ನ ಕಾರ್ಯಕ್ರಮವನ್ನು ಸಹಿತ ಅವ್ರ ಮುಂದೆ ನಮಗೆ ತಿಳಿಸ್ಕೊಡ್ತಾರೆ. ಈಗಾಗಲೇ ಇವರು ಹೇಳಿದ್ದಾರೆ, ಏನು ಹೇಳಿದ್ದಾರೆ, ಈಗ ಮುಂದೆ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ನಿಮ್ಮನ್ನು ಆಹ್ವಾನ ಮಾಡ್ತೀವಿ, ನೀವು ಬಂದು ಪೂರ್ಣವಾಗಿ ಸಹಕರಿಸಿ ನಮಗೆ ಕೊಡಿ ಅಂತ ಹೇಳಿದರೆ ಅದು ನಾವು ಅದೇ ಪ್ರಕಾರ ಮಾಡ್ತೀವಿ. ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಅಂಬರೀಶ್ ಗೌಡ, ಒಬಿಸಿ ಮೋರ್ಚಾ ಅಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ವಿಜಯ, ಯುವ ಮೋರ್ಚಾ ಅಧ್ಯಕ್ಷ ಮೋಹನ್ ಗೌಡ, ಇನ್ನೂ ಹಲವು ಮುಖಂಡರು ಹಾಜರಿದ್ದರು.